ಪಟ್ಟಿ ಹಿಡಿದು ಹೊಡೆದಾಡಿಕೊಂಡ ರಾಜಮೌಳಿ ಮತ್ತು ಮಹೇಶ್ ಬಾಬು. ರಾಜಮೌಳಿ ನಿರ್ದೇಶನದಲ್ಲಿ ಮಹೇಶ್ ಬಾಬು ನಟನೆಯ ವಾರಣಾಸಿ. ಕೊರಳ ಪಟ್ಟಿ ಹಿಡ್ಕೊಂಡು ಹೊಡೆದಾಡಿದ್ದಾರೆ ರಾಜಮೌಳಿ ಮಹೇಶ್ ಬಾಬು. ರಾಜಮೌಳಿ ನಿರ್ದೇಶನದಲ್ಲಿ ಮಹೇಶ್ ಬಾಬು ನಟನೆಯ ವಾರಣಾಸಿ. ಇಂತಹ ಹೊತ್ತಲ್ಲಿ ಹೊಡೆದಾಡಿಕೊಂಡ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋ ಹಂಚಿಕೊಂಡ RGV ಸಿನಿಮಾ ಸತ್ತೋಯ್ತು ಅಂತ ಟ್ವೀಟ್. ಅಸಲಿಗೆ ಇದು ನಿಜವಾದ ವಿಡಿಯೋನಾ ಅಥವಾ AI ನಿಂದ ರೂಪಿಸಿದಂತಹ ವಿಡಿಯೋನಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಇದನ್ನ ನೋಡಿದ್ರೆ AI ನಿಂದ ರೂಪಿಸಿದ್ದು ಅಂತ ಅನ್ನಿಸೋದೇ ಇಲ್ಲ, ಹಂಗಿದೆ ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈಗ AI ವಿಡಿಯೋ. ಇದು ಸೆಲೆಬ್ರಿಟಿಗಳ ಪ್ರತಿಷ್ಠೆಗೆ ಧಕ್ಕೆ ಉಂಟು ಮಾಡುವಂತಿದೆ ಅಂತ ನೆಟ್ಟಿಗರು ಹೇಳ್ತಿರುವಂಥದ್ದು. ರಾಜಮೌಳಿ ನಿರ್ದೇಶನದಲ್ಲಿ ಈಗ ಮಹೇಶ್ ಬಾಬು ನಟನೆಯ ವಾರಣಾಸಿ. ಇಬ್ರು ಹೊಡೆದಾಡ್ಕೊಂಡಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ವಿಡಿಯೋ ನಿಜವಾದದ್ದ ಅಥವಾ AI ನಿಂದ ರೂಪಿಸಿದ್ದ ಅನ್ನುವಂಥದ್ದೇ ಕನ್ಫ್ಯೂಷನ್ ಇದೆ. RGV ಸಿನಿಮಾ ಸತ್ತೋಯ್ತು ಅಂತ ಟ್ವೀಟ್ ಮಾಡಲಾಗಿದೆ. ಅಸಲಿಗೆ ಈ ವಿಡಿಯೋ ನಿಜವಾದದ್ದ ಅಥವಾ AI ಸೃಷ್ಟಿನಾ? ಇದನ್ನ ನೋಡಿದ್ರೆ ಖಂಡಿತವಾಗಿಯೂ AI ನಿಂದ ಸೃಷ್ಟಿಯಾಗಿದ್ದು ಅಂತ ಅನಿಸೋದೇ ಇಲ್ಲ, ಹಂಗಿದೆ ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ AI ವಿಡಿಯೋ. ಮತ್ತು ನೆಟ್ಟಿಗರು ಕೂಡ ಹಿಂಗ್ ಮಾಡಬಾರ್ದು, ಸೆಲೆಬ್ರಿಟಿಗಳ ಪ್ರತಿಷ್ಠೆಗೆ ಧಕ್ಕೆ ಆಗತ್ತೆ ಅಂತ ಕೂಡ ನೆಟ್ಟಿಗರು ಹೇಳ್ತಿದ್ದಾರೆ. ಕೊರಳ ಪಟ್ಟಿಯನ್ನು ಹಿಡ್ಕೊಂಡು ಇಬ್ರು ಕೂಡ ಸೆಲೆಬ್ರಿಟಿಗಳು ಹೊಡೆದಾಡ್ಕೊಂಡಂಥ ವಿಡಿಯೋ ಈಗ ವೈರಲ್ ಆಗಿದೆ. ಇದನ್ನ ನೋಡಿದ್ರೆ ಇದು ನಿಜಾನಾ ಅಥವಾ AI ಇಂದ ಸೃಷ್ಟಿ ಮಾಡಿದ ಅನ್ನೋದೇ ನೆಟ್ಟಿಗರ ಕನ್ಫ್ಯೂಷನ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗಿದೆ ಈ ವಿಡಿಯೋ. ಮಹೇಶ್ ಬಾಬು ಮತ್ತು ರಾಜಮೌಳಿ ಇಬ್ರು ಕೂಡ ಹೊಡೆದಾಡಿಕೊಂಡಂಥ ವಿಡಿಯೋ. AI ಸೃಷ್ಟಿಯಾಗಿದ್ರೆ ನಿಜವಾದದ್ದ ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟು ನೈಜವಾಗಿದೆ ವಿಡಿಯೋ. AI ಸೃಷ್ಟಿನೇ ಆಗಿದ್ರು ಕೂಡ AI ನಿಂದ ರೂಪಿಸಿದ್ದು ಅಂತ ಅನ್ನಿಸೋದಿಲ್ಲ ಈ ವಿಡಿಯೋ ನೋಡಿದ್ರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜೊತೆಗೆ ನೆಟ್ಟಿಗರು ಹೇಳ್ತಿದ್ದಾರೆ ಹಿಂಗೆ ವಿಡಿಯೋಗಳನ್ನು ಹರಿಬಿಟ್ರೆ ಸೆಲೆಬ್ರಿಟಿಗಳ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ. ಯಾಕೆಂದ್ರೆ ರಾಜಮೌಳಿ ಮತ್ತು ಮಹೇಶ್ ಬಾಬು ಇಬ್ರು ಕೂಡ ಚಿತ್ರರಂಗದ ಸೆಲೆಬ್ರಿಟಿಗಳು. ಕೊರಳಪಟ್ಟಿ ಹಿಡ್ಕೊಂಡು ಹಿಂಗೆ ಹೊಡೆದಾಡಿದಂಥ ವಿಡಿಯೋ ಅಭಿಮಾನಿಗಳ ಮನಸ್ಸಿಗೂ ಕೂಡ ಖಾಸಿಯನ್ನ ಉಂಟು ಮಾಡುತ್ತೆ, ಧಕ್ಕೆ ತರುತ್ತೆ. ಹಾಗಾಗಿ ಅವರ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಇಂಥ ವಿಡಿಯೋಗಳು ಬೇಕಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಈ ವಿಡಿಯೋ ಮಾತ್ರ ಸಖತ್ತಾಗಿ ವೈರಲ್ ಆಗ್ತಿದೆ ಈಗ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ಈ ವಿಡಿಯೋ ಹಂಚಿಕೊಂಡಂತಹ RGV ಸಿನಿಮಾ ಸತ್ತೋಯ್ತು ಅಂತ ಬೇರೆ ಟ್ವೀಟ್ ಮಾಡಿದೆ. ಅಸಲಿಗೆ ನಿಜವಾದ ವಿಡಿಯೋನೇ ಅಲ್ಲ ಅಂತ ಅನಿಸ್ತಿದೆ. ಆದರೆ AI ನಿಂದ ರೂಪಿಸಿದ್ದಾದ್ರೆ ಇಂಥ ವಿಡಿಯೋಗಳು ಬೇಕಾ ಅಂತ ಈಗ ನೆಟ್ಟಿಗರು ಕೇಳ್ತಿದ್ದಾರೆ. ಯಾಕಂದ್ರೆ ಇಂಥ ವಿಡಿಯೋಗಳು ಹರಿಬಿಟ್ರೆ ಅವರವರ ಅಭಿಮಾನಿ ವರ್ಗಕ್ಕೆ ಭಾರಿ ನೋವುಂಟಾಗತ್ತೆ. ಜೊತೆಗೆ ಸೆಲೆಬ್ರಿಟಿಗಳ ಪ್ರತಿಷ್ಠೆಗೆ ಧಕ್ಕೆ ಆಗತ್ತೆ ಅಂತ ಈಗ ನೆಟ್ಟಿಗರು ಹೇಳ್ತಿರುವಂಥದ್ದು. ಇತ್ತೀಚೆಗೆ AI ವಿಡಿಯೋಗಳ ಸದ್ದು ಭಾರಿನೇ ಕೇಳಿ ಬರ್ತಾ ಇದೆ. ಅದರಲ್ಲೂ ಸೆಲೆಬ್ರಿಟಿಗಳನ್ನ ಇಟ್ಕೊಂಡು AI ವಿಡಿಯೋಗಳನ್ನು ಸೃಷ್ಟಿಸೋದು, ಅವರು ಅಲಂಕಾರ ಮಾಡ್ಕೊಳ್ಳೋದು ಅಥವಾ ಅವರ ಅಡುಗೆ ಮಾಡ್ತಿರುವಂಥದ್ದು, ಇನ್ಯಾವುದೋ ಸೆಲೆಬ್ರಿಟಿಗಳ ಅವರ ಒಂದು ಮನೆಯ ವಾತಾವರಣವನ್ನು ಅಥವಾ ಅವ್ರು ಮಾಡುವಂಥ ಕೆಲಸಗಳನ್ನು ಇಟ್ಕೊಂಡು AI ವಿಡಿಯೋನ ಹೊರಗೆ ತರಲಾಗ್ತಿದೆ. ಆದರೆ ಅದೆಲ್ಲ ಓಕೆ. ಆದರೆ ಇಬ್ಬರು ಸೆಲೆಬ್ರಿಟಿಗಳು ಈ ರೀತಿಯಾಗಿ ಹೊಡೆದಾಡಿಕೊಂಡಂಥ AI ವಿಡಿಯೋ ರೂಪಿಸಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಾಗ ಅವರವರ ಅಭಿಮಾನಿಗಳಿಗೂ ಕೂಡ ಶಾಕ್ ಆಗುತ್ತೆ. ಜೊತೆಗೆ ಸೆಲೆಬ್ರಿಟಿಗಳ ಒಂದು ಪ್ರತಿಷ್ಠೆಗೂ ಕೂಡ ಇಂಥ ವಿಡಿಯೋಗಳು ಧಕ್ಕೆ ಉಂಟು ಮಾಡುತ್ತೆ.